ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಕೋಳಿ ಅಂಕಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಸಂಘರ್ಷ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರ ನಡೆಯಿಂದ ಸರ್ಕಾರಕ್ಕೆ ತಲೆನೋವು ಕೂಡ ಸೃಷ್ಟಿಯಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೋಳಿ ಅಂಕಗಳಿಗೆ ಪರ್ಮಿಷನ್ ಕೊಡೋದಕ್ಕೆ ಒಪ್ತಿಲ್ಲ, ಅಂದ್ರೆ ಮೌಖಿಕ ಅನುಮತಿ ಕೊಡೋದಕ್ಕೆ ಒಪ್ತಿಲ್ಲ. ಕೋಳಿ ಅಂಕಗಳ ಮೇಲೆ ರೇಡ್ ಆಗ್ತಾ ಇದೆ. ಇದು ಅಲ್ಲಿ ರಾಜಕೀಯ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಇದು, ಇದಕ್ಕೆ ಅಡ್ಡಿಪಡಿಸುವಂತ ಕೆಲಸಗಳಾಗ್ತಾ ಇದೆ. ದೈವಸ್ಥಾನದಲ್ಲಾಗುವಂಥ ಕಾರ್ಯಕ್ರಮಗಳಿಗೂ ಕೂಡ ನೀವು ಅಡ್ಡಿ ಮಾಡ್ತೀರಿ ಅಂತಾದರೆ ನಮ್ಮ ಸಂಸ್ಕೃತಿಯ ಮೇಲೆ ಆಗ್ತಿರುವಂಥ ಪ್ರಹಾರ ಅಂತ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿ ನೋಡೋಣ. ಕರಾವಳಿಯಲ್ಲಿ ಸಂಪ್ರದಾಯ ಮತ್ತು ಕಾನೂನಿನ ನಡುವಿನ ಸಂಘರ್ಷ ಬಹಳ ಜೋರಾಗಿರುವಂಥದ್ದು. ಪ್ರಮುಖವಾಗಿ ಕೋಳಿ ಅಂಕವನ್ನು ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಕೇಂದ್ರಗಳಲ್ಲಿ ನಡೀತಾ ಇರುವಂಥ ಕೋಳಿ ಅಂಕವನ್ನು ಸಂಪ್ರದಾಯ ಮತ್ತು ಸಂಸ್ಕೃತಿ ಹೆಸರನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಬಾರಿ ಅವುಗಳ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತಾ ಇರುವಂಥದ್ದು ತೀರಾ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಇದು ರಾಜಕೀಯ ಗುದ್ದಾಟಕ್ಕೆ, ಅಂದರೆ ಅಶೋಕ್ ಕುಮಾರ್ ರೈ ಪುತ್ತೂರಿನಲ್ಲಿ ನಿಲ್ಲಿಸಿದ ಬಳಿಕ ಬಿಜೆಪಿಯ ನಾಯಕರುಗಳು ಹೋದ್ರು, ಅವರ ಮೇಲೆ FIR ಆಯಿತು. ಹೀಗೆ ಒಂದು ರಾಜಕೀಯ ಗುದ್ದಾಟಕ್ಕೂ ಕೂಡ ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಭರತ್ ಶೆಟ್ಟಿ ಅವರ ಜೊತೆ ಮಾತಾಡಿ. ಸರ್, ಈಗ ಈ ಕೋಳಿ ಅಂಕ ಅನ್ನುವಂಥದ್ದು ಈಗ ಒಂದು ಪೊಲಿಟಿಕಲ್ ಸ್ಟೇಜ್ ಆಗಿ ಹೋಗೋಯ್ತಾ ಅಂತ ಅನ್ನುವಂಥದ್ದು, ಅಂದರೆ ಒಂದು ಕಡೆ ಕಾಂಗ್ರೆಸ್ನವರು ಅದನ್ನು ನಿಲ್ಲಿಸುವಂಥದ್ದು, ಇನ್ನೊಂದು ಕಡೆ ಬಿಜೆಪಿಯವರು ಹೋಗಿ ನಿಲ್ಲಿಸುವಂಥದ್ದು, ಅಂದರೆ ಈ ರೀತಿಯ ಚರ್ಚೆಗಳು ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೋಳಿಯ ಏನಿದೆ, ನಾವಿಲ್ಲಿ ಕೋರಿ ಕಟ್ಟ ಅಂತ ಹೇಳ್ತೇವೆ. ಇದು ಜೂಜು ಇಲ್ಲದೆ ಯಾವುದೇ ರೀತಿಯ ಜೂಜಾಟ ಇರುವುದಿಲ್ಲ. ಆ ರೀತಿ ಒಂದು ಸಾಂಪ್ರದಾಯಿಕ ಚಟುವಟಿಕೆ, ಒಂದು 800-1000 ವರ್ಷದ ಇತಿಹಾಸವುಳ್ಳಂಥ ಕೆಲವು ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ನಡೆದುಕೊಂಡಂಥ ಪದ್ಧತಿ. ಅದರಲ್ಲಿ ಒಂದು ಕೇಪು ಉಳ್ಳಾಲ್ತಿಯ ದೇವಸ್ಥಾನ ಇದೆ, ಅಲ್ಲಿ ಸಹ ಒಂದು ಈ ರೀತಿಯ. ಈಗ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಪುತ್ತೂರಿನ ಶಾಸಕರು, ಕಾಂಗ್ರೆಸ್ ಶಾಸಕರು ಅಶೋಕ್ ಕುಮಾರ್ ರೈ ಫೋನ್ ಸಂಪರ್ಕದಲ್ಲಿ. ಅಶೋಕ್ ರೈ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮದೇ ಸರ್ಕಾರ ಇದೆ, ನೀವೇ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಮೇಲೇನೆ ಕೇಸ್ ಹಾಕ್ತಾರೆ ಕೋಳಿ ಅಂಕ ಮಾಡಿದ್ರೆ. ಯಾಕೆ ಈ ಸ್ಥಿತಿ ಬಂದಿರೋದು? ನೋಡಿ, ಕೋಳಿ ಅಂಕ ಅನ್ನೋದು ಕಾನೂನಿನಲ್ಲಿ ಅದು ಜೂಜು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಕೋಳಿ ಅಂಕ ಮಾಡಬಾರ್ದು ಅಂತ ಕಾನೂನಲ್ಲಿ ಇದೆ. ನಮಗೆ ಅದ ಪರಿಜ್ಞಾನ ಇದೆ. ಆದ್ರೆ ಇಲ್ಲಿ ಯಾವುದೇ ಜೂಜಿಲ್ಲ. ಇಲ್ಲಿ ಯಾವುದೇ ಜೂಜಿಲ್ಲ. ಸುಮಾರು 800 ವರ್ಷದಿಂದ ಅಲ್ಲಿ ಆಗುವಂತದ್ದು. ಮತ್ತೆ ಕೋಳಿ ಅಂಕದಲ್ಲಿ ಬೇರೆ ಬೇರೆ ರೀತಿ ಇದೆ. ಇಲ್ಲಿ ಏನು ಕೋಳಿ ಬಂದು ಬಿಟ್ರೆ ಮತ್ತೆ ಅದನ್ನು ಹಿಡಿಯೋಂಗಿಲ್ಲ. ಅದು ಯಾವುದು ಗೆಲ್ತದೆ ಅದರ ಮೇಲೆ ತಗೊಂಡು ಹೋಗುವಂತದ್ದು. ಮತ್ತೆ ಹರಕೆ ಹೊತ್ತು ಇಲ್ಲಿ ಕೋಳಿ ಅಂಕ ಮಾಡುವಂತದ್ದು. ನಾನು SP ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೆ, IG ಮಾಡಿಕೊಂಡಿದ್ದೆ, ಹೋಮ್ ಮಿನಿಸ್ಟರ್ ಹತ್ರ ಹೇಳಿದ್ದೀನಿ, ಎಲ್ಲ ಹೇಳಿದ್ದೆ. ಆದ್ರೂ ಅವರು ಯಾವ್ದು ಅನುಮತಿ ಒಂದು ದಿವಸ ಮಾಡ್ಲಿಕ್ಕೆ 3 ದಿವಸ ಬೇಡ, 1 ದಿವಸ ಮಾಡಿ ಅಂತ ಕೇಳಿದ್ದೆ. ಇಲ್ಲ, ಆಗುದೇ ಇಲ್ಲ, ನೀವು ಕಾನೂನಲ್ಲಿ ಬದಲಾವಣೆ ತನ್ನಿ. ಕಾನೂನಲ್ಲಿ ಕೆಲವು ವಿಚಾರಗಳು, ನಾವು ಆಚಾರ ವಿಚಾರ ಸಂಸ್ಕೃತಿ ಬಂದಾಗ ಅದನ್ನು ಜೊತೆಯಲ್ಲಿ ಹೋಗ್ಬೇಕು. ಸಮುದ್ರದ ವಿರುದ್ಧ ಈಜಬಾರ್ದು, ಸಮುದ್ರದ ಜೊತೆಯಲ್ಲಿ ಈಜುವಂತ. ಕರೆಕ್ಟ್ ಅಶೋಕ್ ರೈ ಅವರೇ, ಇಲ್ಲಿ ಪ್ರಶ್ನೆ ಬರೋದು ಇದು. ಈಗ ಮುಗೇರಡ್ಕ ಅಥವಾ ಸಾದಿಗುಕ್ಕು ಅಥವಾ ಕೇಪು ಇಲ್ಲೆಲ್ಲ ಆಗೋದು ದೈವಾರಾಧನೆಗೆ ಸಂಬಂಧಿಸಿದಂತೆ ಕೋಳಿ ಅಂಕಗಳಾಗೋದು. ಹೌದು. ಅದಕ್ಕೆ ಅನುಮತಿ ಕೊಡೋದಕ್ಕೆ ಯಾಕಷ್ಟೊಂದು ಸಮಸ್ಯೆ ಅಂದ್ರೆ, ಮೌಖಿಕ ಅನುಮತಿ ಕೊಡೋದಕ್ಕೆ ಏನು ಸಮಸ್ಯೆ? ಏನೋ ಇದಕ್ಕೆ ಅನುಮತಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಿಲ್ಲ. ಪೊಲೀಸಿನವರು ಒಂದು ಇದೇ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ ಹೇಳಿದ್ರೆ ಜನ ಇದನ್ನು ಸಾಂಪ್ರದಾಯಿಕವಾಗಿ ನಡೆಯುವುದನ್ನು ಜನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೋಗಿದ್ದೆ. ಜನ ನನಗೆ ಫೋನ್ ಮಾಡಿದ್ರು, ಹೀಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ನಮಗೆ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ ಪೊಲೀಸ್ನವರು ಅಂತ ಹೇಳಿದಕ್ಕೆ ನಾನು ಅಲ್ಲೇ ದೂರದಲ್ಲಿ ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೋಗಿದ್ದೆ. ನಾನು ಚಾಲೆಂಜ್ ಆಗಿ ತೆಗೆದುಕೊಂಡು ಕೋಳಿ ಅಂಕ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ. ಹಾಗೆ ಕೋಳಿ ಅಂಕ ಒಂದು ದಿವಸ, ಅರ್ಧ ದಿವಸ, 4-5 ಗಂಟೆ ಮಾಡಿದ್ರು. ಮರು ದಿವಸದಿಂದ ಪೊಲೀಸ್ನವರು ಪುನಃ ಅವರು ರಿಸರ್ವ್ ಪೊಲೀಸನ್ನೆಲ್ಲ ಹಾಕಿ ಅದನ್ನು ತಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ನಿಮ್ ಸರ್ಕಾರ ಇದ್ದಾಗ ನೀವು SP ಜೊತೆಗೆ ಮಾತನಾಡಿ ಸರಿ ಮಾಡ್ಕೊಳ್ಬಹುದು. ಈಗ ಮೌಖಿಕ ಪರ್ಮಿಷನ್ ಕೊಡೋದಕ್ಕೆ ಏನ್ ಸಮಸ್ಯೆ? ಹೇಳುದು ಕರೆಕ್ಟ್. ಸರ್ಕಾರ ನಮ್ದಿದೆ, ಅದು ಕಾನೂನಿನ ಪ್ರಕಾರ ಅವರು ಹೇಳುವಂತದ್ದು ಒಂದು. ನಾವು ಕೂಡ ಈಗ ನೋಡಿ ಕೋಳಿ ಅಂಕವನ್ನು ಅಧಿಕೃತವಾಗಿ ಮಾಡಬಹುದು. ಒಂದಷ್ಟು ಕೆಲವು ಕಡೆ ಜೂಜುಗಳು ನಡೀತದೆ, ಕೆಲವು ಮಹಿಳೆಯರು ಇದಕ್ಕೆ ವಿರೋಧ ಇದೆ. ನಾನು ಈ ಹಿಂದೆ ಕೂಡ ಒಂದ್ಸಲ ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತಾಡುವಾಗ ಕೆಲವು ಮಹಿಳೆಯರು ಈ ಜೂಜಿರುವಂತಹ ಕೋಳಿ ಅಂಕಕ್ಕೆ ಮಹಿಳೆಯರ ವಿರೋಧ ಇದೆ. ನಾನು ಹೇಳುವಂತದ್ದು ಇಷ್ಟೇ, ಜೂಜಿ ಇಲ್ಲದೆ ಸಾಂಪ್ರದಾಯಕ್ಕೆ ನಡೆಯುವಂತಹ ಕೋಳಿ ಅಂಕಕ್ಕೆ ಸರ್ಕಾರ ಒಂದು ಕಾನೂನನ್ನು ಮಾಡಬೇಕು, ಅನುಮತಿಯನ್ನು ಕೊಡಬೇಕು ಅಂತ ನನ್ನ ಬೇಡಿಕೆ ಇದೆ. ಥ್ಯಾಂಕ್ ಯು ಅಶೋಕ್ ರೈ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.